ಗ್ರಾಮದಲ್ಲಿ ವಾಸವಾಗಿರ್ತೀನಿ. ನಾನು ಬಿಸ್ನೆಸ್ ಮಾಡ್ತಾ ಇರ್ತೀನಿ. ಈ ಶಾಂತಕುಮಾರ್ ಮತ್ತು ವೆಂಕಟಪ್ಪ ಅನ್ನೋರು ಈ ಜಮೀನುಗಳನ್ನ ಖರೀದಿ ಮಾಡಬೇಕು ಅಂದ್ಬಿಟ್ಟು ಮೋಸ್ಟ್ಲಿಂದ ನಮ್ಮ ಜಾಗಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಇದೇ ಥರ ನಾನು 18/2 ಜಾಗದ ವಿಚಾರಕ್ಕೆ ಈ ತಾಲೂಕು ಆಫೀಸಲ್ಲಿ ನಮಗೂ ಅವ್ರದ್ದು ಜಗಳ ಆಗಿರುತ್ತೆ. ಅವ್ರದ್ದೇ ಪ್ರಾಪರ್ಟಿ ಆಗಿರಲ್ಲ, ಬಟ್ ಅವ್ರ ಹೆಸರು ಫೋನ್ ನಂಬರ್ ಅವ್ರ ತಮ್ಮಂದು ಬರೆದಿರ್ತಾರೆ. ಇವ್ರದ್ದು ಇದೇ ಕೆಲಸ ಏನು ಕೇಸ್ಗಳು ಹಾಕ್ಸೋದು, ಗಲಾಟೆ ಮಾಡಿಸಿ ಈ ಜಮೀನುಗಳು ಹೊಡಿಬೇಕು, ಇಲ್ಲ ನನ್ನ ಅಣ್ಣ ತಮ್ಮದಿಗಳಿಗೆ ಹಾಕ್ಸೋದು, ಮತ್ತೆ ನನ್ನ ಬೇರೆ ಫ್ರೆಂಡ್ಗಳಿಗೆ ಧಮಕಿಗಳು ಹಾಕ್ಸೋದು, ನನ್ನ ಸಾಯಿಸ್ತೀನಿ ಅಂತ ಹೇಳೋದು, ಮರ್ಡರ್ ಮಾಡ್ತೀನಿ ಅಂತ ನನ್ನ ಮನೆ ಹತ್ರ ಬಂದಿರೋ ವಿಡಿಯೋ ಕ್ಲಿಪ್ಗಳನ್ನೆಲ್ಲ ನಿಮ್ಗೆ ಕೊಡ್ತೀನಿ. ಮತ್ತೆ ಇವರು ಶಾಂತಕುಮಾರ್ ಹೇಳಿದಂತೆ, ಶಾಂತಕುಮಾರ್ ವೆಂಕಟಪ್ಪ ಇನ್ನು ಊರಲ್ಲಿ ಯಾರು ಇರಲ್ಲ, ಓದಿರೋ ಎಲ್ಲ 5,000-10,000 ಹೋಗ್ತಿದ್ದೆ ಅಂತ ಅಂದ್ಬಿಟ್ಟು ನಾನು ಬರಲ್ಲ, ಅವ್ರ ಹತ್ರ ಹೋಗಲ್ಲ, ನಾನು ವಿದ್ಯಾವಂತನು, ನಿಮಗೆ ಜಮೀನು ಕೊಡಬೇಕಂತ. ನಮ್ದು 10-15 ಎಕರೆ ಜಮೀನಿದೆ. ಆ ಜಮೀನು ಏನಾರ ಮಾಡಿ ಕಬಳಿಸ್ಬೇಕು ಇವರು. ಏನು 2 ಕೋಟಿ 2.5 ಕೋಟಿಗೆ ನಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ ಹೊಡೆದು ಗಲಾಟೆ ಎಬ್ಬಿಸಿ ನಂಬುದ್ರಲ್ಲೇನೆ. ಈಗ ನೋಡಿ, ನಿನ್ನೆ 2/7 ನಾವು OS ನಂಬರು 930/2022 ಅಲ್ಲಿ ಮುನಿಯಮ್ಮ ನಮ್ಮ ಅಜ್ಜಿ ಹೆಸರಲ್ಲಿ ನಾವು 2005ರಲ್ಲಿ ಜಾಗ ತಗೊಂಡಿರ್ತೀವಿ ನಾವು. ಬಟ್ ಆದರೆ ಇವ್ರು ಏನು ಮಾಡಿರ್ತಾರೆ, ಗುಂಡಗಿರಿ ಮಾಡಿ ನಮ್ಮನ್ನ ಅಲ್ಲಿಂದ ಮಾಡಿಸಿ ನಾವು 17-18ರಲ್ಲೂ ಸರ್ವೆಗೆ ಹಾಕಿ ಸರ್ವೆ ಸ್ಕೆಚ್ಗಳನ್ನೆಲ್ಲ ಮಾಡಿಸಿ ನಮ್ಮ ಹೆಸರಲ್ಲಿ ಪಾಣಿ ಇದೆಲ್ಲ ಇರ್ತದೆ. ಬಟ್ ಸ್ಟೇಷನಲ್ಲಿ ನಿನ್ನೆ ಹೋಗಿರ್ತೀವಿ, ಕಂಪ್ಲೇಂಟ್ ಕೊಟ್ಟಿರ್ತೀವಿ, ನಾನೇ ಹೋಗ್ಕೊಂಡು ಕಂಪ್ಲೇಂಟ್ ಕೊಟ್ಟಿರ್ತೀವಿ, ನಮ್ಮ ತಂದೆಯವರು ಕೊಟ್ಟಿರ್ತಾರೆ. ಬಟ್ ಇವ್ರು ಯಾವುದೇ ಥರದ ಕಾನೂನು ತಗೊಳ್ಳಲ್ಲ ಪಾಪ. ಯಾಕಂದರೆ ಪ್ರೆಷರು, ಅಧಿಕಾರ, ಹಣಬಲದಿಂದ ನಾವು ಇವ್ರನ್ನ ಫೋನ್ ಮಾಡಿ ನಮ್ಮನ್ನ ಸಾಯಂಕಾಲ 4 ಗಂಟೆಗೆ ಸ್ಥಳ ಮಾಜರು ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದರೆ 1 ಕುಂಟೆ 2 ಕುಂಟೆ ಡಿಫ್ರೆನ್ಸಲ್ಲಿ ಇದೆ ಅಂತ. ಅವ್ರು ಬಂದು ಅವ್ರು ವಾಸ್ತವ ನಮ್ಮ ಮೇಲೆ ಜಗಳಕ್ಕೆ ಬಂದವರು 2/8 ಜಾಗ ಅದು. ನಮ್ಗೆ 2/7 ಜಾಗದಲ್ಲಿ ದಿಶಾಂಕಿಂದ ಆಗಿರ್ಬೋದು ಫುಲ್ಲು ನಮ್ಮ ಮೂಲ ಪೇಪರಿಂದ ಹಿಡಿದು ಕ್ರಯಪತ್ರಗಳನ್ನೆಲ್ಲ ನಿಮ್ಗೆ ಒಂದೊಂದು ಸೆಟ್ ಕಾಪಿ ಕೊಡ್ತಾ ಇದ್ದೀನಿ, ನೀವು ನೋಡ್ಕೊಳ್ರಿ. ಪ್ರತಿಯೊಂದನ್ನು ಅದನ್ನು ಬೋಗಸ್ ಮಾಡಿದೀವಿ ಅಂತ ಹೇಳ್ತಾರೆ ತಾಲೂಕು ಆಫೀಸಲ್ಲಿ. ಬೋಗಸ್ ಅದೆಲ್ಲ ಮೂಲ ಕ್ರಯದಿಂದ ಹಿಡಿದು ಸರ್ವೆ ಡಾಕ್ಯುಮೆಂಟ್ಸು ಎಲ್ಲಾನು ಗೌರ್ಮೆಂಟಿಂದ ಏನಿದೆ ಅದನ್ನೆಲ್ಲ ಮಾಡಿಸ್ಕೊಂಡು ನಾವು ತಗೊಂಬಂದಿದ್ದೀವಿ. ಆದರೆ ಏನು ಅಂತಂದ್ರೆ ಇವ್ ಶಾಂತಕುಮಾರ್ಗೆ ಜಾಗ ಬೇಕು, ಮನೆ ಪಕ್ಕದಲ್ಲಿ ಇರೋದು, ಬೆರ್ಕೋಬೇಕು ಅವನಿಗೆ. ಬೆರ್ಕೊಂಡು ನಾವು ಇನ್ನೂ ದೊಡ್ಡದಾಗಬೇಕು. ಶಾಂತಕುಮಾರ್ ಅಂದ್ರೆ ದೇವರಹಳ್ಳಿ ಅಂದ್ರೆ ಶಾಂತಕುಮಾರ್ ಆಗ್ಬೇಕು ಅನ್ನೋದು ಒಂದು ಆಸೆ ಇದು. ಬಟ್ ಈ ಒಂದು ಆಲ್ರೆಡಿ ಇವನ್ ಮೇಲೆ 3 ಮರ್ಡರ್ ಕೇಸ್ ಐತೆ. ಈಗ ನನ್ನ ಮರ್ಡರ್ ಮಾಡ್ಬೇಕಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ಗಳನ್ನೆಲ್ಲ ಹೇಳಿದೆ. ನನಗೆ ಬೇರೆಯವ್ರ ಕಡೆಯಿಂದ ಆಡಿಯೋ ರೆಕಾರ್ಡ್ ಬಂದಿದೆ. ಮತ್ತೆ ಇದೇ ತರ ಅವ್ನು ವೆಂಕಟಪ್ಪ ನನ್ನ ಮೇಲೆ 2-3 ಸಲ ಹಲ್ಲೆ ಮಾಡಕ್ ಬಂದಿರ್ತಾನೆ. ಮತ್ತೆ ನನ್ನ ಅಣ್ಣ ತಮ್ಮಂದಿರು ರಘು, ಸುದೀಪ್, ಶಶಿ, ಮಹೇಶ್ ಇವ್ರ ಮೇಲೆಲ್ಲ ಬೇಕಂತಾನೆ ಹಲ್ಲೆ ಮಾಡಿರ್ತಾರೆ 2-3 ಸಲ. ನಮ್ಮ ಅಣ್ಣ ತಮ್ಮಂದಿರಿಗೆ ಗಿರೀಶ್, ಸುನೀಲ್ ಅಂತವ್ರಿಗೆಲ್ಲ ಹೇಳ್ಕೊಟ್ಟು ನಮ್ಮ ಹುಡುಗರನ್ನ ಜಾಗ ಉಳಿಬೇಕು, ಕಬಳಿಸ್ಬೇಕು ಅಂತ ಅಂದ್ಬಿಟ್ಟು ಇವ್ರನ್ನೆಲ್ಲ ಒತ್ತಡ ಏರಿ ಇವ್ರನ್ನ ಈ ಅಧಿಕಾರ ಹಣಬಲದಿಂದ ನಮ್ಮನ್ನ ಏನಾದ್ರೂ ಮಾಡಿ ತುಳಿದಾಕಿ ಇವ್ರ ಜಮೀನು ಹೊಡೆದು ಇವ್ರನ್ನ ಎನಾಲ್ ಸಮ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಸ್ವಾಮಿ. ಈ ಬೋರ್ಡ್ ಸಂಬಂಧ ಪ್ರಶ್ನೆ ಮಾಡಿದ್ರೆ ಆಗಿದೆಯಾ? ಇಲ್ಲ ಸರ್, ಅದು ಬಂದು ಜಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ನಾನು ಹೋಗಿ ಫೋಟೋ ತಗೊಂಡ್ ಬಂದಿರ್ತೀನಿ. ಅದಾದ್ಮೇಲೆ ಈ ಶಾಂತಕುಮಾರ್ ವೆಂಕಟಪ್ಪ ಏನ್ ಮಾಡಿರ್ತಾರೆ, ಈ ಪ್ರಜ್ವಲ್, ಅಶೋಕ್ ಮತ್ತೆ ಮುನ್ನಾರಾಯಣನ್ ಮಕ್ಕಳು ಅವ್ನ ನಾಗೇಶ್ನಿಗೆ ಎಲ್ಲ ಹೇಳಿರ್ತಾರೆ. ಫೋನ್ ಮಾಡಿ ಅವ್ನಿಗೇನಾದ್ರೂ ಈ ವಿಚಾರಕ್ಕೆ ಇದಕ್ಕಿಂತ ಮೊದಲೇ ನಿನ್ನೆ ಬುಲ್ವಾರ್ಕ್ ಕಂಪ್ನಿಯವರು ಸಮನ್ವಯ ಎಸ್ಟೇಟ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ 18/2 ಅಲ್ಲಿ. ಆ ಬೋರ್ಡ್ನ ಕಿತ್ತಾಕ್ಸಿರ್ತೀನಿ ನಾನು ಫೋನ್ ಮಾಡಿ ಕಂಪ್ನಿಯವರಿಗೆ. ಆ ಉದ್ದೇಶ ಇಟ್ಕೊಂಡು ಯಾವತ್ತು ಕ್ಲೀನ್ ಮಾಡಿದವರು ನಿನ್ನೆ ಕ್ಲೀನ್ ಮಾಡಿರ್ತಾರೆ. ನಾವು ಯಾಕಂದ್ರೆ 8/6/2026ರಲ್ಲಿ ನಮ್ದು ಕೇಸ್ ಇರ್ತದೆ, ಪೇಪರ್ನ ಸಬ್ಮಿಟ್ ಮಾಡ್ಬೇಕಂತ. ಆ ಫೋಟೋ ಇಟ್ಕೊಂಡು ನಾನು ಬಂದ್ಬಿಟ್ಟಿರ್ತೀನಿ ಜಾಗದಲ್ಲಿ. ನಾನು ಏನೇ ಯಾವುದೇ ತರದ್ದು ಇದು ಮಾಡಿರಲ್ಲ. ಬಟ್ ಏಕಾಏಕಿ ಫೋನ್ ಮಾಡಿ ಧಮಕಿ ಹಾಕಿ ನನಗೆ ನೀನು ನಮ್ಮನ್ನೇ ಕೇಸ್ಕೊಳ್ಳೋ ಮಗನೇ ಅಂತ ಕೆಟ್ಟ ಮಾತುಗಳನ್ನ ಬೈದು ನನ್ನನ್ನು ಹೊಡಿಬೇಕು, ಬಡಿಬೇಕು, ಸಾಯಿಸಾಕ್ತೀನಿ, ನಿಂಗೆ ತಾಕತ್ತಿದ್ರಪ್ಪ ಅಂತಾರೆ. ಅವಾಗ ನನ್ನ ತಂದೆಯವ್ರಿಗೆ ಹೇಳಿ ಕಳಿಸಿರ್ತೀನಿ. ನನ್ನ ತಂದೆಯವ್ರನ್ನ, ನಮ್ಮ ಅಮ್ಮವ್ರನ್ನ, ನಮ್ಮ ದೊಡ್ಡಮ್ಮವ್ರನ್ನ, ನಮ್ಮ ದೊಡ್ಡಪ್ಪನ ಎಲ್ಲರನ್ನೂ ಹೊಡೆದಿರ್ತಾರೆ ಅವ್ರು. ಮತ್ತು ನಾನು ಕೇಳಕ್ಕಂತ ಹೋಗಿದ್ದಾಗ ನನ್ನ ಹಿಡ್ಕೊಂಡು ಇವ್ರು ನೂಕೊಂಡು ಬಂದ್ಬಿಟ್ಟಿರ್ತಾರೆ ನನ್ನ. ಬಟ್ ಆದರೆ ಅವ್ರು ಏನು ಮಾಡ್ತಿದ್ದಾರೆ, ನಾನು ಹೋಗಿ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕಂತ ಹೋಗ್ತೀವಿ. ಬಟ್ ಅದು ಯಾವುದೇ ಥರದ್ದು ರೆಸ್ಪಾನ್ಸ್ ನಡೆಯಲ್ಲ. ಅಲ್ಲಿ ಬಂದು ಇಬ್ಬರನ್ನೂ ಕುಂತಿಸಿ ಮಾತಾಡ್ತಾರೆ. ನನ್ನ ಡಾಕ್ಯುಮೆಂಟ್ಸ್ ತೊಗೊಳ್ತಾರೆ, ಅವ್ರ ಡಾಕ್ಯುಮೆಂಟ್ಸ್ ತೊಗೊಳ್ತಾರೆ. ಅವ್ರು ಏನು ಒಂದೇ ಒಂದು ಸಿಂಗಲ್ ಪೇಪರ್ ಜೆರಾಕ್ಸ್ ಕೊಟ್ಟಿರಲ್ಲ, ನಕಲುಗಳು ಏನು ಕೊಟ್ಟಿರಲ್ಲ. ಬಟ್ ಆದ್ರೂ ಅವ್ರು ನಮ್ದು FIR ಮಾಡಿದಾರೆ ಅಂತ ನಮಗೆ ಬೇರೆ ಕಡೆಯಿಂದ ಮಾಹಿತಿ ಬಂದಿದೆ. ನೀವು ತಗೊಂಡಿಲ್ಲ ಸರ್, ನನ್ಗೆ ಯಾವುದೇ ತರ ಅಕ್ಲಾಜ್ಮೆಂಟು ಕೊಟ್ಟಿಲ್ಲ, NCR ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಶಶಿಧರ್ ಸಾಹೇಬ್ರು ಬಂದು 4 ಗಂಟೆಗೆ ಬರ್ತೀವಿ ಅಂತಂದ್ರು. ನಾನು 4 ಗಂಟೆಗೆ ಚಂದ್ರಪ್ಪ ಸಾಹೇಬ್ರಿಗೂ ಶಶಿಧರ್ ಸಾಹೇಬ್ರಿಗೂ ಫೋನ್ ಮಾಡ್ತೀನಿ, ಫೋನ್ ಕನೆಕ್ಟ್ ಆಗಿರಲ್ಲ. ಮತ್ತೆ ಫೋನ್ ಮಾಡ್ತೀನಿ, ಕನೆಕ್ಟ್ ಆಗಿರ್ತದೆ, ಬಟ್ ಅವ್ರು ಫೋನ್ ರೆಸ್ಪಾಂಡ್ ಮಾಡಿರಲ್ಲ. ಸಾಯಂಕಾಲ ನಾನು 6-6:30ಗೆ ಸ್ಟೇಷನ್ ಹೋಗಿ ಕೇಳ್ತೀನಿ. 7-7:30 8 ಗಂಟೆ ಗಂಟ ನಾನು ಸ್ಟೇಷನ್ ಹತ್ರನೇ ಇರ್ತೀನಿ. ಬಟ್ 4 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ನನ್ನ ಮೇಲೆ FIR ಆಗಿದೆ ಅಂತ ಅಂದ್ಬಿಟ್ಟು ನಾನು ಬೇರೆ ಕಡೆಯಿಂದ ತಿಳ್ಕೊಳ್ತೀನಿ ನಾನು. ಬಟ್ ನನ್ನ ಮೇಲೆ ಮಾಡಿರಲ್ಲ. ಹೊಡೆದವ್ರವರು, ದೌರ್ಜನ್ಯ ಮಾಡಿದವರು, ದೊಣ್ಣೆಗಳು ಮುಚ್ಚಗಳೆಲ್ಲ ತಗೊಂಡ್ಬಂದು ಸ್ಥಳ ಮಾಜರೇ ಮಾಡಿದಿರಾನೆ FIR ಹೆಂಗ್ ಮಾಡ್ತಾರೆ ಸರ್ ಸಿವಿಲ್ ಮ್ಯಾಟ್ರಿಗೆ? ಈಗ ನಿಮ್ ಜಮೀನು ನಿಮ್ಮ ಇದಕ್ಕಾಗಿ ಈಗ ನೀವೇ ಪರದಾಡ್ಬೇಕಾ? ಹೌದು ಸರ್. ಇವಾಗ ಹಂಗಾಗಿದೆ ಏನಂತಂದ್ರೆ, ಅವ್ರ ಬಯ್ಯಪ್ಪ ಅಧ್ಯಕ್ಷನಾಗಿದ್ದಾನೆ, ಏನ್ ಬೇಕೋ ಮಾಡ್ಬೋದು. ಈಗ ಇಲ್ಲಿಗಲ್ ಲೇಔಟ್ಗಳು ಹೊಡಿತಿದ್ದಾರೆ, ಏನ್ ಬೇಕೋ ಮಾಡ್ಬೋದು. ದೇವರಹಳ್ಳಿ ಹೇಳಿದ್ನಲ್ಲ ನಿಮ್ಗೆ, ದೇವರಹಳ್ಳಿ ಅಂದ್ರೆ ಶಾಂತಕುಮಾರ್ ದೇವನಹಳ್ಳಿ ಅಂತಾರೆ. ದೇವನಹಳ್ಳಿ ತಾಲೂಕಲ್ಲಿ ಯಾರನ್ನೇ ಕೇಳಿದ್ರು ಶಾಂತಕುಮಾರ್ ಅಂದ್ರೆ ದೇವರಹಳ್ಳಿನೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ದು ಇನ್ನೂ 10-15 ಎಕರೆ ಇದೆ ಸ್ವಾಮಿ. ನಮ್ಮ ಅಣ್ಣ ತಮ್ಮಂದಿರೆಲ್ಲ
ಬಡ ರೈತರು, ಅವ್ರಿಗೆ ಕೂಲಿ ಕಾರ್ಮಿಕರಿಗೆ ಏನು 5 ಕುಂಟೆ 10 ಕುಂಟೆ ಇರ್ತದೆ, ಅವ್ರ ಹತ್ರ ಏನು 2 ಲಕ್ಷ 3 ಲಕ್ಷ ಕುಂಟೆಗೆ ತಗೊಳ್ಳೋದು, ಅದನ್ನ 20 ಲಕ್ಷ 25 ಲಕ್ಷಕ್ಕೆ ತಗೊಳ್ಳೋದು, ಮಾರೋದು. ಇವ್ರದ್ದು ಇದೇ ಇದು ಕೇಸ್ ಹಾಕಿದವ್ರನ್ನ ಪ್ರತಿಯೊಬ್ಬರು ಅಷ್ಟೇ ಇದೇ ಸರ್ವೆ ನಂಬರ್ ಅಲ್ಲ, ಸುಮಾರು ಸರ್ವೆ ನಂಬರ್ಗಳಲ್ಲಿ ಕೇಸ್ ಅಷ್ಟೇ ತಂದ್ರೆ ಅವ್ರು ನೋಡಿಯಕ್ ಹೋಗೋದು. ಈಗ ನಾನು ಧೈರ್ಯ ಮಾಡಿ ಮುಂದೆ ಬಂದಿದ್ದೀನಿ ನಿಮ್ ಮುಂದೆ. ಕೆಲವರು ಇನ್ನೂ ಇದಾರೆ, ಅವ್ರಿಗೆ ನಿಮಗೂ ಕಿರುಕುಳ ಕೊಡ್ತಿದ್ದಾರೆ ಸರ್. ನನಗೆ ನ್ಯಾಯ ಬೇಕು ಸರ್. ನನಗೆ ಇನ್ನೊಂದು, ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ತಮ್ಮಂದಿರಿಗೆ ಸುದೀಪ್ ಆಗ್ಲಿ, ಸುಮಾನ್ ಆಗ್ಲಿ, ಮಹೇಶ್ ಆಗ್ಲಿ, ರಘು ಆಗ್ಲಿ, ಅರುಣ್ ಆಗ್ಲಿ, ಗಿರೀಶ್, ಸುನೀಲ್, ಇವ್ರಿಗೆ ಯಾರಿಗೆ ಏನೇ ಹೆಚ್ಚು ತಗೊಂಡು ಆದ್ರೂ ಇದಕ್ಕೆ ಮೂಲ ಕಾರಣ ಶಾಂತಕುಮಾರ್ ಮತ್ತು ವೆಂಕಟಪ್ಪ, ನಾರಾಯಣ ಸ್ವಾಮಿ, ಇವ್ರ 3 ಜನ ಅಣ್ಣ ತಮ್ಮಂದಿರೇ ಇದಕ್ಕೆಲ್ಲ ಮೂಲ ಕಾರಣ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಖಿಲೇಶ್ ಸರ್. 2/8 ಬಂದು ನಮ್ ತಾತನ ಆಸ್ತಿ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ನನ್ನ ಹತ್ರ ಇದೆ, ತಾವ್ ನೋಡ್ಬೋದು. ನಮ್ ತಾತನಿಗೆ 1958 ಅರ್ಧ ಕಾಪಿ, ಅದಾದ ನಂತರ 6 ಹಿಂದೆನೆ ಅದು ನಮ್ ತಾತನ ಹೆಸರಲ್ಲಿ ಇದೆ. 2/8 ನಮ್ ತಾತನ ಹೆಸರಲ್ಲಿ ತಾವ್ ನೋಡ್ಬೋದು. ಇದು 6 ಕಾಪಿನೂ ಇದೆ ನನ್ನ ಹತ್ರ. ನಾನು ಎಲ್ಲಾ ದಾಖಲೆಗಳು ತಾವ್ ನೋಡ್ಬೋದು. ಅದಾದ್ಮೇಲೆ 1968 ಇಂದ ಹಿಡಿದು ಟಿಲ್ ಟುಡೇ ವರೆಗೂ ನಾವೇ ಪೊಸಿಷನ್ ಅಲ್ಲಿ ಇದ್ದೀವಿ, ಆಯ್ತಾ. ಅವ್ರದ್ದು ಬಂದು 2/7, ಅವ್ರು ಕೊಂಡಿರೋ ಆಸ್ತಿ ಬೇರೆ ಕಡೆ. ನಮ್ಮ ಮನೆಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹಿಂದೆ ಇರೋದು ಅವ್ರ ಮನೆ. ಅವ್ರದ್ದು 2/7, ನಮ್ದು 2/8. ಅವ್ರದೊಂದು ಅವ್ರು ಹೇಳ್ತಾರೆ, ಅವ್ರೇನು ಆರೋಪ ಅಂದ್ರೆ ನಮ್ದು ಜಾಗ ಅಂತ ಹೇಳ್ತಾರೆ. 2/8 ನಾವಿರೋ ಜಾಗ ನಮ್ದು ಅಂತ ಹೇಳ್ತಾರೆ. ನಮ್ದು ಅನ್ನೋದಕ್ಕಿಂತ ಮೊದಲು ನಾವಿರೋ ಪೊಸಿಷನ್, ನಮ್ ತಾತ ನಾವು 1997 98 ನಮ್ದು ಮನೆ ಕಟ್ಟಿರೋದು. ಇವ್ರು ಸೇಲ್ ಡೀಡ್ ಆಗಿರೋದು 2005 2006. ಅದರಿಂದನೇ ನಮ್ ತಾತನ ನೋಡಿದೀವಿ ನಾವು. ಮನೆ ಇರೋ ಜಾಗ ನಾವು ಕಟ್ಟಿರೋ ಜಾಗ, ಅದರಿಂದಗಡೆ ನಮ್ ತಾತನ ನೋಡಿದೀವಿ. ನಮ್ ತಾತನ ಅಣ್ಣ ತಮ್ಮಂದಿರನ್ನೆಲ್ಲ, ಇವರು ನಾಗೇಶ್ ಅಂತ ಹೇಳಿ ನಮ್ಮ ಪಕ್ಕದ ಮನೆಯಲ್ಲಿ ಪಕ್ಕದ ಮನೆ, ಇವರು ನಮ್ ತಾತನ ಸಂಬಂಧನೇ. ಇವ್ರ ತಾತನೂ ಇವ್ರು ಆಗಿರೋರು, ಇವ್ರ ಸತ್ತೋಗಿರೋರ್ನೆಲ್ಲ ಮನೆ ಹಿಂದಗಡೆ ನಾವೇನು ಮಶಾಣದವರೆಗೂ ಹೋಗಲ್ಲ. ಯಾಕೆ ಹೋಗ್ಬೇಕು? ನಮ್ ಸ್ವಂತ ಆಸ್ತಿಗಳು ನಮ್ಮ ಮನೆ ಹತ್ರ ಉಂಟ್ಕೊಂಡಿವಿ, ಆಯ್ತಾ. ಇವ್ರು ಹೇಳ್ತಾ ಇರೋದೇನು, 2005 ನನಗೆ ಸೇಲ್ ಡೀಡ್ ಆಗಿದೆ, ಕೃಷ್ಣಮ್ಮ ಅನ್ನೋರ್ಗರನ್ನ ನಾನು ಕೊಂಡ್ಕೊಂಡಿದೀನಿ ಅಂತ ಹೇಳ್ತಾರೆ. ಇವ್ರು ಕೊಂಡ್ಕೊಳೋದಕ್ಕೆ ಇವ್ರಿಗೆ ಒಂದ್ ಸ್ವಲ್ಪ ನಾವೇನೋ ಒಂದು ಬೈಕ್ ನೋಡಿದ್ರೆ ಅದ್ರ ಸಂಬಂಧಪಟ್ಟಂಗೆ ದಾಖಲೆಗಳು ನೋಡಿ ತಗೊಂತೀವಿ. ಇವ್ರ ಆಸ್ತಿ ನೋಡ್ತಾವ್ರ, ಎಷ್ಟು ಜಾಗರೂಕತೆಯಿಂದ ನೋಡ್ಬೇಕು. ಒಂದ್ ಆಸ್ತಿ ಕೊಂಡ್ಕೊಬೇಕಂದ್ರೆ ಎಷ್ಟು ಜಾಗೃತಿಯಿಂದ ನೋಡಿ ಕೊಂಡ್ಕೊಬೇಕು ಅನ್ನೋದು ಅವ್ರಿಗೂ ಇರ್ಬೇಕು. 2005 ಪರ್ಚೇಸ್ ಮಾಡ್ತಾರೆ ಕೃಷ್ಣಮ್ಮ ಅನ್ನೋರ್ತಾರೆ. 2005 ಪರ್ಚೇಸ್ ಮಾಡ್ಬೇಕ ನಮ್ ಚಿಕ್ಕಪ್ಪನವ್ರೆ ಆದ ಮುನ್ನಾರಾಯಣ ಸಾಕ್ಷಿಗೆ ಸೈನ್ ಆಗ್ತಾರೆ. ಎಲ್ಲೋ ಇರೋ ಜಾಗಕ್ಕೆ, ನಮ್ ಮನೆಯಿಂದ ಅರ್ಧ ಕಿಲೋಮೀಟರ್ ಹಿಂದೆ ಇರೋ ಜಾಗಕ್ಕೆ ನಮ್ಮ ಚಿಕ್ಕಪ್ಪರವರ ಆದ ಇವರು ಸಾಕ್ಷಿಗೆ ಆಗ್ತಾರೆ. ಹಿಂದೆ ಸಾಕ್ಷಿಯಲ್ಲಿ ಅವ್ರು ಕೊಂಡಿರೋ ಕ್ರಯಕ್ಕೆ ನಮ್ಮ ಚಿಕ್ಕಪ್ಪನವರೇ ಸಾಕ್ಷಿಗೆ ಆಗ್ತಾರೆ, ಆಯ್ತಾ. ಯಾವಾಗ? 2005. ನಾವಿರೋದು ಯಾವಾಗ? 1900 ಪ್ರೀವಿಯಸ್ ಅನಾದಿ ಕಾಲದಿಂದಲೂ ನಾವಿರೋದು. ನಮ್ದಿರೋ ಜಾಗಕ್ಕೆ